ಹಲೋ ಹಲೋ ರಾಹುಲ್, ಎಲ್ಲೋ ಇದೆಯಾ? ಪಾರ್ಕಲ್ಲಿ ಇದ್ದೀನೋ. ಏನು ಪಾರ್ಕ? ನಮ್ಮ ವಾಸು ಮದುವೆಗೆ ಹೋಗೋಣ ಅಂತ ಹೇಳ್ದಿಲ್ಲೋ? ನಿನಗೋಸ್ಕರ ನಾನು ರೆಡಿಯಾಗಿ ಇಲ್ಲಿ ನಿಂತಿದ್ದೀನಿ. ಅದು ವಾಸು ಮದುವೆಗೆ ಹೋಗೋಣ ಅಂತಲೇ ರೆಡಿ ಆದೆ ಕಣೋ. ಅಷ್ಟೊತ್ತಿಗೆ ಪ್ರಿಯಾ ಫೋನ್ ಮಾಡಿಬಿಟ್ಟು ಸಿಗೋಣ ಅಂದ್ಲು. ಏನು ಮಾಡೋದು ಗೊತ್ತಾಗಲಿಲ್ಲ, ಅವ್ರ ಜೊತೆ ಬಂದ್ಬಿಟ್ಟೆ. ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನೀನು ಖುಷಿಯಾಗಿದ್ದೀಯಾ ಸರಿ ರಾಜ, ಆದರೆ ನಾನಿಲ್ಲಿ 2 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲ, ಅಟ್ಲೀಸ್ಟ್ ನಾನು ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಕ್ಕಾಗಲ್ಲ? ನನ್ನ ಗತಿ ಏನೋ ಇಲ್ಲಿ. ಸಾರಿ ಮಗ, ಅದು ಪ್ರಿಯಾ ಪಕ್ಕದಲ್ಲಿದ್ದರೆ ನನ್ನನ್ನು ನಾನೇ ಮರ್ತೋಗ್ತೀನಿ ಕಣೋ. ಹುಷಾರು, ಇದೇ ಖುಷಿಲಿ ನಾಳೆ ಅವಳಿಗೆ ತಾಳಿ ಕಟ್ಟೋದನ್ನೇ ಮರ್ತು ಬಿಡ್ತೀಯ ಅಷ್ಟೇ. ಅದೆಂಗೋ ಮರೆಯೋಕ್ಕಾಗುತ್ತೆ? ನೋ ವೇಸ್. ನೀನು ಮದುವೆಗೆ ಬಂದಿಲ್ಲ ಅಂತಂದರೆ ನಮ್ಮ ವಾಸು ನಿನ್ನನ್ನು ಕೊಂದೇ ಬಿಡ್ತಾನಷ್ಟೇ. ಏನು ವಾಸುನ? ಅವನು ಬಿಡೋ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ರಾಯ್ತು. ಆದರೆ ಪ್ರಿಯನ್ ಕೈಲಿ ಯಾರು ಅದೇ ತಿಂತಾರೆ. ಏನು? ನಾನು ಆಲ್ರೆಡಿ ಒಡೆಗೆ ಬರ್ತೀನಿ, ಆಮೇಲೆ ಮಾಡ್ತೀನಿ. ಇರು ರಾಹುಲ್. ಏನು ಪ್ರಿಯಾ? ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ. ಏನು? ನಮ್ಮನ್ನು ಫಾಲೋ ಮಾಡ್ತಿದ್ದಾರಾ? ಸುಮ್ಮನಿರು ಪ್ರಿಯಾ, ತಮಾಷೆ ಮಾಡಬೇಡ. ಇಲ್ಲ ರಾಹುಲ್, ಯಾರೋ ನಮ್ಮ ಹಿಂದೆ ಬರ್ತಿದ್ದಾನೆ ನೋಡು. ಅವನ ಪಾಡಿಗೆ ಹೋಗ್ತಿದ್ದಾನೆ, ನಾವು ನಮ್ಮ ಪಾಡಿಗೆ ಹೋಗೋಣ ಬಾ. ಇಲ್ಲ ರಾಹುಲ್, ನಿಜ. ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ನಮ್ಮ ನಿಂತ್ರೆ ನಿಂತ್ಕೋತಾನೆ, ನಡೆದ್ರೆ ನಡೀತಾನೆ. ಈಗಲೂ ನೋಡು ಹೇಗೆ ನೋಡ್ತಾ ಇದ್ದಾನೆ ಅಂತ. ಹೌದಾ? ಯಾರೋ ನೀನು? ನಮ್ಮಿಂದಕ್ಕೆ ಬರ್ತಾ ಇದೆಯಾ? ನಡೀಲಿಂದ. ಬಾ ಪ್ರಿಯಾ. ಪ್ರಿಯಾ, ನಾವು ಈ ರೀತಿ ಆಚೆ ಬಂದು ತುಂಬ ದಿನ ಆಯ್ತಲ್ಲ? ನಿಜ. ಪ್ರಿಯಾ, ನೀನು ಇಲ್ದಿದ್ದಾಗ ತುಂಬ ಮಿಸ್ ಮಾಡಿಕೊಂಡೆ ಪ್ರಿಯಾ. ಹೌದಾ? ಪ್ರಿಯಾ, ನಾವು ಯಾವಾಗ ಮದುವೆ ಆಗೋಣ? ಪ್ರಿಯಾ, ಆವಾಗಲಿಂದ ಮಾತಾಡ್ತಿದ್ದೀನಿ, ಎಲ್ಲಿದೆ ನಿನ್ನ ಗಮನ? ಅಲ್ಲಿ ಇಲ್ಲಿ ನೋಡ್ತಾ ಇದೆಯಾ? ಅಲ್ಲ ಕಣೋ, ಆ ವ್ಯಕ್ತಿ ಯಾಕೆ ನಮ್ಮಿಂದನೇ ಬಂದ? ಅವ್ನು ನೋಟಾನೇ ಸರಿ ಇರಲಿಲ್ಲ. ಪ್ರಿಯಾ, ಅವನು ಆವಾಗಲೇ ಹೋದ, ಅದ್ರ ಚಿಂತೆ ಬಿಡಿ ಇವಾಗ. ಹೌದಲ್ವಾ? ರಾಹುಲ್, ಅವನೇನೋ ಹೋಗಿಲ್ಲ ಕಣೋ. ಕದ್ದು ಮುಚ್ಚಿ ನಮ್ಮನ್ನೇ ನೋಡ್ತಾ ಇದ್ದಾನೆ. ನನಗೆ ತುಂಬ ಭಯ ಆಗ್ತದೆ. ನಡೆಯಿಂದ ಹೋಗೋಣ. ಪ್ರಿಯಾ, ಇದಕ್ಕೋ ಬರ್ತೀನಿ. ರಾಹುಲ್, ಎಲ್ಲೋ ಹೋಗ್ತಾ ಇದೆಯಾ? ನಿಂತ್ಕೊಳ್ಳೋ. ರಾಹುಲ್, ಎಲ್ಲೋ ಹೋಗ್ತಾ ಇದೆಯಾ? ರಾಹುಲ್, ಏನ್ ಮಾಡ್ತಿದ್ಯಾ? ನಮ್ಮನೆಗೆ ಫಾಲೋ ಮಾಡ್ತಿದ್ಯಾ? ರಾಹುಲ್, ಬೇಡ ಕಣೋ, ನಡಿ ಹೋಗೋಣ. ಇರು ಪ್ರಿಯಾ, ನಿನ್ ಗೊತ್ತಾಗಲ್ಲ. ರಾಹುಲ್ ಬೇಡ. ನಮ್ಮನೆಗೆ ಫಾಲೋ ಮಾಡ್ತಿದ್ಯಾ? ಏನೋ ಬೇಕು ನಿನ್ಗೆ? ರಾಹುಲ್, ಏನ್ ಮಾಡ್ತಾ ಇದೀಯ ನೀನು? ನಡಿ. ರಾಹುಲ್ ಬೇಡ, ನಡಿ ಹೋಗೋಣ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಓ ಸಾಹೇಬ್ರು, ಇದಕ್ಕ ನಮ್ಮಿಂದೆ ಬರ್ತಾ ಇರೋದು? ಇವಾಗ ಅರ್ಥ ಆಯ್ತು. ರಾಹುಲ್, ನಾನು ಹೇಳ್ತಾನೆ ಇದ್ದೀನಿ, ಏನ್ ಮಾಡ್ತಾ ಇದೀಯ ನೀನು? ನಡಿ ಹೋಗೋಣ. ಬಿರುಪ್ರಿಯಾ, ಅವನ್ನ
ಸರ್ ಸರ್ ಊಟ ಸರ್ ಹೊಟ್ಟೆ ಹಸಿತಾ ಇದೆ ಸರ್. ಸರ್ ಸರ್ ತುಂಬ ಹೊಟ್ಟೆ ಹಸಿತಾ ಇದೆ ಸರ್. ಎಷ್ಟು ಜನ ಇದ್ದೀರಾ ನೀವು? ನೆಮ್ಮದಿಯಾಗಿ ಊಟ ಮಾಡಕ್ಕೆ ಬಿಡಲ್ಲ. ಹೋಗ್ರಿ ಆ ಕಡೆ, ಹೋಗ್ರಿ ಆ ಕಡೆ. ಸರ್ ಸರ್ ಎಷ್ಟು ಸತಿ ಹೇಳ್ಬೇಕು? ಭಿಕ್ಷೆ ಎಲ್ಲ ಹಾಕೋಕ್ಕಾಗಲ್ಲ, ನಡೀಲಿಂದ ಮೊದಲು. ಇಲ್ಲ ಇಲ್ಲ ಭಿಕ್ಷೆ ಕೇಳ್ತಿಲ್ಲ ಸರ್. ಕೆಲಸ ಏನು? ಕೆಲಸನಾ? ನಿನಗೆ ಕೆಲಸ ಕೊಟ್ಬಿಟ್ಟು ನಾನು ಭಿಕ್ಷೆ ಬಿಡಕ್ಕೆ ಹೋಗ್ಲಾ? ನಿನ್ನಂಥ ಭಿಕ್ಷುಕರಿಗೆ ಕೆಲಸ ಕೊಟ್ಟರೆ ಕಸ್ಟಮರ್ ಯಾರೂ ಬರಲ್ಲ, ಬರೀ ಭಿಕ್ಷುಕರೇ ಬರೋದು. ನಡಿ ನಡಿ. ಇಲ್ಲ ಇಲ್ಲ ಹಾಗಲ್ಲ ಸರ್, ಒಂದೊತ್ತು ಊಟ ಸಾಕು, ಕೆಲಸ ಎಲ್ಲ ಮಾಡ್ತೀನಿ. ಎಷ್ಟು ಸತಿ ಹೇಳ್ಬೇಕು? ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಜಾಗ ಖಾಲಿ ಮಾಡಿ ಇಲ್ಲಿಂದ. ಕೆಲಸ ಬೇಕಂತೆ ಕೆಲಸ. ಅಮ್ಮ ಅಯ್ಯೋ ದೇವ್ರೆ, ನನಗೆ ಒಂದೊತ್ತು ಊಟಕ್ಕೂ ಗತಿ ಇಲ್ದಂಗೆ ಆಗಿದೆಯಲ್ಲ. ನನಗೂ ಎಲ್ಲರ ಥರ ಬದುಕಬೇಕು, ದುಡಿಬೇಕು, ತಿನ್ನಬೇಕು ಅಂತ ಆಸೆ. ಆದರೆ ಈ ಸಮಾಜ ನನ್ನಂಥವ್ರನ್ನ ಇದೇ ರೀತಿ ನೋಡುತ್ತಲ್ಲ. ಅಮ್ಮ, ನಾನು ಜೀವನ ಪೂರ್ತಿ ಹೀಗೆ ಅಲಿತಿರ್ಬೇಕ? ನೋಡಿ ಸರ್, ರಾಹುಲ್, ಇವಾಗ ತಾನೇ ಊಟ ಮಾಡಿದ್ದೀವಿ, ಇದು ಬೇಕಾ? ಓ ನಿನಗೆ ಇಷ್ಟ ಅಲ್ವಾ ಪ್ರಿಯಾ? ಓ ಪರವಾಗಿಲ್ಲ ಬಿಡು, ಪಾರ್ಕಿಗೆ ತಾನೇ ಹೋಗ್ತೀವಿ, ತಿಂದ್ರೆ ಆಯಿತು, ಇಲ್ಲ ಬಿಸಾಡೋಣ. ಓ ನಿನಗೆ ಇಷ್ಟ ಅಲ್ವಾ ಪ್ರಿಯಾ? ಪರವಾಗಿಲ್ಲ ಬಿಡು, ಪಾರ್ಕಿಗೆ ತಾನೇ ಹೋಗ್ತೀವಿ, ತಿಂದ್ರೆ ಆಯಿತು, ಇಲ್ಲ ಬಿಸಾಡೋಣ. ಅಮ್ಮ ತಗೋ. ತಿನ್ನು. ಅಪ್ಪ ಮಗನೇ, ಈ ಹೊತ್ತಿಗೆ ಯಾರು ಟಿಕ್ಕಿಲ್ಲಪ್ಪ. 2 ದಿವಸದಿಂದ ಊಟ ಇಲ್ಲಪ್ಪ, ನನಗೊಂದು ಸ್ವಲ್ಪ ಕೊಡಪ್ಪ. ನನಗೆ ಒಂದೊತ್ತು ಊಟಕ್ಕೆ ಇಷ್ಟು ಕಷ್ಟ ಆಗಿರ್ಬೇಕಿದ್ರೆ ದೇವ್ರೆ, ಪಾಪ ಈ ವಯಸ್ಸಾದವ್ರು ಎಷ್ಟು ಕಷ್ಟಪಡ್ತಿರಲ್ಲ. ಅಮ್ಮ, ಅಯ್ಯೋ, ತಗೊಳ್ಳಿ, ಊಟ ಮಾಡಿ. ಊಟ ಮಾಡ್ತಾ ಇರಿ, ನೀರು ತಗೊಂಡು ಬರ್ತೀನಿ.
ಲವ್ ದುಡ್ಡು ಎಷ್ಟಿಟ್ಟಿದ್ದೀರಾ ಕೊಡ್ರೋ ಇಲ್ಲಿ. ಏನು ದುಡ್ಡಾ? ಭಿಕ್ಷುಕರಿಗೆ ₹1 ₹2 ಕೊಡೋದೇ ಹೆಚ್ಚು, ಅಂಥದ್ರಲ್ಲಿ ಊಟನೇ ಕೊಡಿಸಿದ್ಯಾ, ಅದೇ ಬೇಜಾನಾಯ್ತಲೇ. ಲವ್ ನಮ್ಮ ಥರನೇ ಎಲ್ಲರೂ ₹1 ₹2 ಕೊಟ್ಟರೆ ಅವ್ನ ಜೀವನ ಪೂರ್ತಿ ಭಿಕ್ಷೆ ಬೇಡೋದ್ರಲ್ಲೇ ಆಗೋಗುತ್ತೋ. ಓ ಹೌದಾ, ಆಯ್ತಪ್ಪ, ಕೊಡೋದು ಕೊಡ್ತೀಯಾ, 1 ಕೋಟಿ ಕೊಡು, ಆಗಲ್ಲ ತಾನೆ? ನಡೀರೋ, ಟೈಮ್ ಆಯಿತು, ಮೂವಿಗೆ ಹೋಗೋಣ. ಅಲ್ವೋ ಮಂಜು, ಅವ್ನ ಜೀವ ಹೋಗೋ ಸ್ಥಿತಿಲೋ ಅವ್ನ ಊಟನ ಬೇರೆಯವರು ಕೊಟ್ಟಿದ್ದಾನೆ. ಒಂದು ವೇಳೆ ಅವ್ನು ಒಳ್ಳೆ ಸ್ಥಿತಿಲಿದ್ದಿದ್ರೆ ನಮ್ಮಂಥ ಹುಡುಗರು ನಮ್ಮ ಶೋಕಿಗೋಸ್ಕರ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ. ಇವತ್ತು ಒಂದು ದಿವಸ ನಮ್ಮ ದುಡ್ಡನ್ನ ಬೇರೆಯವ್ರ ಸಂತೋಷಕ್ಕೋಸ್ಕರ ಬಳಸೋಣ. ನಮಗೆ ದುಡ್ಡು ಒಂದಿನ ಸಂತೋಷ ಅಷ್ಟೇ, ಆದರೆ ಅವನಿಗೆ ಒಂದು ಹೊಸ ಲೈಫೇ ಕೊಡ್ಬೋದು. ಹೇ ಮಂಜು, ಜೀವ ಅಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದಾನಲ್ವಾ, ಕೊಡೋಣ ಬಿಡೋ. ಒಂದು ಮೂವಿ ನೋಡೋಕ್ಕೆ ಅಷ್ಟು ಖರ್ಚು ಮಾಡ್ತೀವಿ, ಅಂಥದ್ರಲ್ಲಿ ಒಂದು ಒಳ್ಳೇದು ಮಾಡೋಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ತಗೋ ಜೀವ, ನನ್ನ ಕಡೆಯಿಂದ ಇದು. ತಗೋ ಜೀವ, ನನ್ನ ಕಡೆಯಿಂದ ಇದು. ನಾನಿದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ, ನೀನು ಹೇಳೋದು ನಿಜ ಇದೆ, ತಗೋ. ತಗೊಳ್ಳಿ. ಬೇಡ ಸರ್. ನೀವ್ಯಾರು, ಯಾಕೆ ಹೀಗಾದ್ರಿ, ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀರಿ, ಅದ್ಯಾವುದೋ ನಮಗೆ ಗೊತ್ತಿಲ್ಲ. ಆದರೆ ನಮಗೇನೋ ನಿಮ್ಮ ಮೇಲೊಂದು ನಂಬಿಕೆ. ಈ ದುಡ್ಡನ್ನ ನಾವು ನಿಮಗೆ ಭಿಕ್ಷೆ ಆಗ್ತಾ ಇಲ್ಲ, ಸಹಾಯ ಆಗಲಿ ಅಂತ ಕೊಡ್ತಾ ಇದ್ದೀವಿ. ಈ ದುಡ್ಡು ಇಟ್ಕೊಂಡು ಹೀಗೆ ಇರ್ತೀರೋ ಇಲ್ಲ ಬದಲಾಗ್ತಿರೋ ನಿಮ್ಮಿಷ್ಟ. ತುಂಬ ಉಪಕಾರ ಆಯಿತು ಸರ್. ದೇವ್ರೇ, ಅಣ್ಣ, ಒಂದು ಪ್ಲೇಟ್ ಇಡ್ಲಿ ವಡೆ ಕೊಡಿ. ಸ್ವಲ್ಪ ಹಾಕೋ, ಸ್ವಲ್ಪ ಕಣ. 1 ಪ್ಲೇಟ್ ಇಡ್ಲಿ ಚಿತ್ರಾನ್ನ ಕೊಡು ಗುರು. ಒಂದು ಚಿತ್ರಾನ್ನ ಪಾರ್ಸಲ್ ಮಾಡಿ. 1 ಪ್ಲೇಟ್ ಇಡ್ಲಿ ವಡೆ ಕೊಡಪ್ಪ. ಸರ್ ಊಟ ಸರ್, ಊಟ ಸರ್, ಹೊಟ್ಟೆ ಹಸಿತಾ ಇದೆ ಸರ್. ಊಟ ಸರ್, ತುಂಬ ಹೊಟ್ಟೆ ಹಸಿತಾ ಇದೆ ಸರ್, ಏನಾದರೂ ಊಟ. ತಗೊಳ್ಳಿ, ಊಟ ಮಾಡಿ. ಜೀವನ ಪೂರ್ತಿ ಇದೇ ರೀತಿ ಭಿಕ್ಷೆ ಬಿಡಬೇಕು ಅಂದರೆ ಈ ದುಡ್ಡನ್ನ ತೊಗೊಂಡು ಹೊರಟೋಗು. ಇಲ್ಲ, ನೀನು ಎಲ್ಲರ ಥರ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂದರೆ ನನ್ನ ಜೊತೆ ಇದು ಕೆಲಸ ಮಾಡು.